Hello everyone, welcome to Creative IS. So we are starting with NCERT Polity. NCERT Polity ನ 6 ಇಂದ 10th ವರೆಗೂ ನಾವು ನಾರ್ಮಲಿ ಏನಂತ ಕರಿತೀವಿ ಅಂದರೆ ಸಿವಿಕ್ಸ್ ಬುಕ್ಸ್ ಅಂತ ಕರೀತಾರೆ. ಹೌದಾ? ವೈ ಇಟ್ ಇಸ್ ಕಾಲ್ಡ್ ಆಸ್ ಸಿವಿಕ್ಸ್ ಬುಕ್ಸ್? ಒಂದಿಷ್ಟು ಜನ ಅಂತಿರ್ತಾರೆ ಗೊತ್ತಾ, ವಿ ಶುಡ್ ಹ್ಯಾವ್ ಸಿವಿಕ್ ಸೆನ್ಸ್. ಯು ಡೋಂಟ್ ಹ್ಯಾವ್ ಸಿವಿಕ್ ಸೆನ್ಸ್. ಸೊ ಟು ಹ್ಯಾವ್ ದಟ್ ಸಿವಿಕ್ ಸೆನ್ಸ್ ವಿ ಶುಡ್ ನೋ ಅಬೌಟ್ ಸಿವಿಕ್ಸ್. ನಮ್ಮ ಸೊಸೈಟಿನಲ್ಲಿ ಇರ್ತಿದ್ದೀವಿ ಅಂತಂದರೆ ಯಾಕೆ ಸೊಸೈಟಿ ಈ ಥರ ಇದೆ, ಯಾಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಈ ಎಲ್ಲ ಒಂದಿಷ್ಟು ರೈಟ್ಸು ಮತ್ತು ಆರ್ಟಿಕಲ್ಸ್ ಯಾಕಿವೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಸೊ ವಿ ಶುಡ್ ನೋ ಅಬೌಟ್ ಸಿವಿಕ್ಸ್. ಸಿ ಇಯರ್ ಫಸ್ಟ್ ಚಾಪ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಡೈವರ್ಸಿಟಿ. ಡೈವರ್ಸಿಟಿ ಬಗ್ಗೆ ನಾವು ಯಾಕೆ ತಿಳ್ಕೊಬೇಕು? ಸಿ ಫಸ್ಟ್ ಆಫ್ ಆಲ್ ಇಷ್ಟೊಂದು ಡೈವರ್ಸ್ ಯಾಕಿದೆ ನಮ್ಮ ಕಂಟ್ರಿ, ಆಮೇಲೆ ಇಷ್ಟೊಂದು ಡೈವರ್ಸ್ ಇರೋ ಕಂಟ್ರಿಗೋಸ್ಕರ ಎಲ್ಲರೂ ಹಿಡಿದಿಟ್ಕೊಳ್ಳೋಕ್ಕೆ ಅಂದರೆ ಟು ಹ್ಯಾವ್ ಯೂನಿಟಿ. ವಾಟ್ ಈಸ್ ದ್ಯಾಟ್ ಥಿಂಗ್? ಇಷ್ಟೊಂದು ಡೈವರ್ಸಿಟಿ ಇದ್ರೂ ಸ್ಟಿಲ್ ಹೌ ವಿ ಆರ್ ಯುನೈಟೆಡ್ ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ತಿಳ್ಕೊತೀವಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಡೈವರ್ಸಿಟಿ ಅಂದರೆ ಏನು? ಫಸ್ಟ್ ಆಫ್ ಆಲ್ ಯಾವ್ಯಾವ ಇದರಲ್ಲಿ ಡೈವರ್ಸಿಟಿನ ನಾವು ನೋಡ್ತೀವಿ. ಫಸ್ಟ್ ವಿ ಕ್ಯಾನ್ ಸಿ ಕಲ್ಚರಲ್ ಡೈಮೆನ್ಷನ್ಸ್. ಕಲ್ಚರಲಲ್ಲಿ ಡಿಫ್ರೆಂಟ್ ರಿಲಿಜನಲ್ಲಿ ಇರ್ತಾರೆ. ಓಕೆ, ನೆಕ್ಸ್ಟ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಮಾತಾಡೋರು ಇರ್ತಾರೆ. ಆಮೇಲೆ ಐಡಿಯಾಲಜಿ, ಫಿಲಾಸಫಿ, ಅದಾದಮೇಲೆ ಎತ್ನಿಕ್ ಕ್ಲಾಸಿಫಿಕೇಷನ್, ಇಷ್ಟೆಲ್ಲ ಡಿಫ್ರೆನ್ಸ್ ಕಲ್ಚರಲ್ಸಲ್ಲಿ ಸಿಗುತ್ತೆ. ಓಕೆನಾ? ಇಲ್ಲೇ ಚಂದ್ರಲೆ ಹೋಟೆಲ್ಲೇ ಮಾರ್ನಿಂಗ್ ನೀವು ಏನಾರ ಟೀ ಕುಡಿಯೋಕೆ ಹೋದ್ರೂ ಸಾಕು, ನಾರ್ತ್ ಇಂಡಿಯನ್ಸು ಕಾಣಿಸ್ತಾರೆ, ನಾರ್ತ್ ಈಸ್ಟಿಂದ ಕೆಲಸ ಮಾಡೋಕ್ಕೆ ಬಂದಿರೋರು ಕಾಣಿಸ್ತಾರೆ, ಮೊಂಗೊಲೈಟ್ಸ್, ಸೊ ಆ್ಯಂಡ್ ನಾವು ದ್ರಾವಿಡಿಯನ್ಸ್. ಸೊ ಎಲ್ಲರೂ ಇಷ್ಟು ಡೈವರ್ಸ್ ಆಗಿ ಜಸ್ಟ್ ನೋಡೋಕ್ಕೇ ಇಷ್ಟೊಂದು ಡೈವರ್ಸ್ ಆಗಿ ಕಾಣಿಸ್ತಾರೆ. ಆಮೇಲೆ ಡ್ರೆಸ್ಸಿಂಗ್ ಸ್ಟೈಲಲ್ಲೂ ನೀವು ಏನು ಮಾಡ್ಬೋದು, ತುಂಬ ಡೈವರ್ಸಿಟಿನ ಕಾಣ್ಬೋದು. ಓಕೆ, ಅದಾದಮೇಲೆ ನೆಕ್ಸ್ಟ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್. ಅಫ್ಕೋರ್ಸ್ ಫಿಸಿಕಲ್ ಮತ್ತು ಸೋಷಿಯಲ್ ಬಿಹೇವಿಯರಲ್ಲೂ ತುಂಬ ಡಿಫರೆನ್ಸ್ ಇರುತ್ತೆ ಅಲ್ವಾ? ಅದಾದಮೇಲೆ ಇಂಡಿವಿಜುವಲ್ ರೈಟ್ಸ್. ನೋ ಒನ್ ಈಸ್ ಎಕ್ಸಾಕ್ಟ್ಲಿ ಸೇಮ್ ಆ್ಯಸ್ ಅದರ್ಸ್. ಎಲ್ಲರೂ ತುಂಬ ಡಿಫ್ರೆಂಟ್ ಆಗಿರ್ತಾರೆ, ಎಲ್ಲರದ್ದು ಇಂಡಿವಿಜುವಲ್ ಕೆಪಾಸಿಟಿನೂ ಫುಲ್ ಚೇಂಜ್ ಇರುತ್ತೆ. ಆ ಥರ ಇಷ್ಟೊಂದು ಡೈವರ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ವೈ ಇಂಡಿಯಾ ಇಸ್ ಡೈವರ್ಸ್. ಆಗಲೇ ಹೇಳಿದ್ನಲ್ಲ ಫಸ್ಟಿಗೆ, ಓಕೆ ಡೈವರ್ಸ್ ಇದೆ ನಮ್ಮ ಕಂಟ್ರಿ, ಬಟ್ ಯಾಕೆ ಇಷ್ಟೊಂದು ಡೈವರ್ಸಿಟಿ ಹೆಂಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಹಿಸ್ಟೋರಿಕಲ್ ಫ್ಯಾಕ್ಟರ್ಸಲ್ಲಿ ಇನ್ವೇಷನ್ಸ್ ಆಯ್ತಲ್ಲ, ಸೊ ಬೇರೆ ಕಂಟ್ರಿಯಿಂದ ಅಥವಾ ಆವಾಗ ಕಂಟ್ರಿ ಅನ್ನೋದಕ್ಕಿಂತ ಬೇರೆ ಕಿಂಗ್ಡಮಿಂದ ಸೊ ಇನ್ವೇಷನ್ಸ್ ಏನೇನಾಯಿತು ಅದರಿಂದನೂ ಇನ್ಫ್ಲೂಯೆನ್ಸ್ ಆಗಿದೆ. ಹೌದಾ? ಮೊಘಲ್ ಇನ್ವೇಷನ್ಸ್, ಆಮೇಲೆ ಸಿಲ್ಕ್ ರೋಡ್ ಟ್ರೇಡಿಂದ ಏನೇನಾಗುತ್ತೆ, ಆಮೇಲೆ ಪಿಲ್ಗ್ರಿಮೇಜ್, ಅದೇ ಟ್ರೇಡ್ ಆಗಿದ್ದರಿಂದ ಅದರಿಂದನೂ ಸ್ವಲ್ಪ ಟ್ರೇಡ್ ಮಾಡೋರು ಡ್ರೆಸ್ಸಿಂಗ್ ನೋಡ್ಬಿಟ್ಟು ಸ್ವಲ್ಪ ಅದು ಚೆನ್ನಾಗಿದೆ ಇದನ್ನು ಹಾಕೊಳ್ಳೋಣ, ಆಮೇಲೆ ಅದರಿಂದ ಕಲ್ಚರಲ್ ಇನ್ಫ್ಲೂಯೆನ್ಸ್ ಆಗುತ್ತೆ, ಸೀಲ್ ಮೇಲೆಲ್ಲ ಇರೋದು. ಸೊ ಇದಾದಮೇಲೆ ಜಿಯೋಗ್ರಫಿಕಲ್ ಡಿವಿಷನ್ಸಲ್ಲಿ ನೀವು ಯಾವ ಥರ ನೋಡಬೇಕು ಅಂತಂದರೆ, ಇಲ್ಲೇ ನೋಡಿ, ಈಗ ನಾರ್ತಲ್ಲಿ ಅದೇ ಡೆಲ್ಲಿನಲ್ಲಿ ಫುಲ್ಲು ವಿಂಟರ್, ಆ ವಿಂಟರ್ಗೆ ಅವ್ರ ಡ್ರೆಸ್ಸಿಂಗ್ ಹೆಂಗಿರುತ್ತೆ, ಫುಲ್ ಕವರ್ ಆಗಿರ್ತಾರೆ. ಪ್ಲಸ್ ಪೊಲ್ಯೂಷನ್, ಯಾರೂ ಮಾಸ್ಕ್ ಇಲ್ಲದೆ ಈಗ ಓಡಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಪೊಲ್ಯೂಷನ್ ಇದೆ ಅಲ್ಲಿ. 300+ ಇರುತ್ತೆ AQI ಯಾವಾಗಲೂ. ಅದೇ ನಮ್ಮ ಬೆಂಗಳೂರು ನೋಡಿ, ಜಸ್ಟ್ ಒಂದು ಶರ್ಟ್ ಮೇಲೆ ಇನ್ನೊಂದು ಶರ್ಟ್ ಹಾಕೊಂಡ್ಬಿಟ್ರೆ ನಮ್ಗೆ ಚಳಿ ಆಗಲ್ಲ. ಅದಾದಮೇಲೆ ಮಾಸ್ಕ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ವಿ ಹ್ಯಾವ್ ಸಚ್ ಅ ಬ್ಯೂಟಿಫುಲ್ ವೆದರ್. ನೆಕ್ಸ್ಟ್ ಅದಾದಮೇಲೆ ಫಾರೆಸ್ಟ್ ಕವರೇಜಿಂದ ಅದೆಂಗೆ ಡೈವರ್ಸಿಟಿ ಬರುತ್ತೆ ಅಂತಂತಂದರೆ, ಒಂದಿಷ್ಟು ಜನ ನಮ್ಮ ಮೇನ್ ಲ್ಯಾಂಡ್ ಏನಿದೆ ಅದರಿಂದ ಸಪ್ರೇಟ್ ಆಗಿಬಿಡ್ತಾರೆ ಅವರು, ಫಾರೆಸ್ಟಲ್ಲಿ ಇರೋರು. ಸೊ ಫಾರೆಸ್ಟಲ್ಲಿ ಅವ್ರು ಆರಾಮಾಗಿ ತಮ್ಮ ಪಾಡಿಗೆ ತಾವಿದ್ದಾರೆ. ದೇ ಲವ್ ಎನ್ವಿರಾನ್ಮೆಂಟ್, ದೇ ಲವ್ ದೇರ್ ಫಾರೆಸ್ಟ್, ಅವ್ರು ಅದನ್ನೇ ದೇವ್ರ ಥರ ನೋಡ್ತಾರೆ. ಸೊ ಅದರಿಂದನೂ ಡಿಫ್ರೆನ್ಸ್ ಬರುತ್ತೆ. ವೈ ಟ್ರೈಬಲ್ ಪೀಪಲ್ಗೆ ಮರ ಗಿರ ಕಡಿಯೋಕೆ ಹೋಗ್ಬಿಟ್ರೆ ಅವು ಯಾಕೆ ಅಪೋಸ್ ಮಾಡ್ತಾರೆ, ಮತ್ತು ಯಾಕೆ ಅಷ್ಟೊಂದು ಕೇರ್ ಅವ್ರಿಗೆ ಗಿಡ ಮರ ಅಂತಂತಂದರೆ ಅದ್ರ ಬಗ್ಗೆ ಇದರಿಂದನೇ ನಾವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಪೊಲಿಟಿಕಲ್ ಸ್ಟ್ರಕ್ಚರ್. ಸ್ಮಾಲ್ ಕಿಂಗ್ಡಮ್ಸ್ ಲೆಡ್ ಟು ಲೋಕಲ್ ಲ್ಯಾಂಗ್ವೇಜಸ್. ಸೊ ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಅದೇ ಸಮ್ ಕಿಂಗ್ಡಮ್ಸ್ ಇನ್ ಮಿಡಿಯಲ್ ಹಿಸ್ಟ್ರಿ ಆಯಿತು, ಇನ್ ಏನ್ಷಿಯಂಟು ಆಯಿತು. ಸೊ ದೇ ಸಪೋರ್ಟೆಡ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಸ್ ಆ್ಯಂಡ್ ಆಲ್. ಹೌದಾ? ಸೊ ಅದಕ್ಕೋಸ್ಕರನೇ ಇಲ್ಲಿ ನೋಡಿ, ಚೇರಾಸ್ ಇಂಪ್ರೂವ್ ಆಗಿದ್ದು ಮಲಯಾಳಂ ಇಂಪ್ರೂವ್ ಆಗಿದ್ದು ಚೇರಾಸ್ ಟೈಮಲ್ಲಿ. ಹೌದಾ? ಸೊ ಹಂಗೆ ಕನ್ನಡ, ಆಮೇಲೆ ತೆಲುಗು, ವಿಜಯನಗರ ಎಂಪೈರ್ ತೆಲುಗುಗೂ ಸಪೋರ್ಟ್ ಮಾಡ್ತಾಯಿದ್ರು, ಆ್ಯಂಡ್ ದೇ ಆರ್ ಫ್ರಮ್ ಕರ್ನಾಟಕ. ಸೊ ಈ ಥರ ಅದರಿಂದನೇ ಡಿಫ್ರೆನ್ಸ್. ಸೊ ಹಿಸ್ಟೋರಿಕಲ್ ಫ್ಯಾಕ್ಟರ್ಸ್, ಆಮೇಲೆ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್, ಆಮೇಲೆ ಫಾರೆಸ್ಟ್ ಕವರೇಜ್, ಅದಾದಮೇಲೆ ಪೊಲಿಟಿಕಲ್ ಸ್ಟ್ರಕ್ಚರ್. ಸೊ ಇಷ್ಟೆಲ್ಲ ಇನ್ಫ್ಲೂಯೆನ್ಸ್ ಆಯಿತು. ಇಷ್ಟೆಲ್ಲ ಫ್ಯಾಕ್ಟರ್ಸಿಂದನೇ ನಾವು ಇಷ್ಟೊಂದು ಡೈವರ್ಸಿಟಿನ ನೋಡ್ತೀವಿ. ಓಕೆನಾ? ನೆಕ್ಸ್ಟ್ ರೇಷಿಯಲ್ ಆ್ಯಂಡ್ ರಿಲಿಜಿಯಸ್ ಡೈವರ್ಸಿಟಿ. 5 ಮೇಜರ್ ರೇಷಿಯಲ್ ಗ್ರೂಪ್ಸ್ ಇದೆ. ಓಕೆನಾ? ಅದರಲ್ಲಿ ನೋಡಿ, ನೆಗ್ರಿಟೋ ಅಂತಂದರೆ ದಾಂಡೇಲಿ ಸೈಡ್ ಸಿಗ್ತಾರಲ್ಲ, ಸ್ವಲ್ಪ ಆಫ್ರಿಕನ್ಸ್ ಥರ ಕಾಣಿಸ್ತಿರ್ತಾರೆ, ಬಟ್ ದೇ ಆರ್ ಇಂಡಿಯನ್ಸ್. ಓಕೆ, ಅವ್ರು ಆವಾಗಲೇ ಮೈಗ್ರೇಟ್ ಆಗಿ ಅಲ್ಲಿದ್ದಾರೆ. ಓಕೆ, ಸಿದ್ದಿ ಪೀಪಲ್ ಸಮಥಿಂಗ್. ಆಮೇಲೆ ನೆಗ್ರಿಟೋ ಆದಮೇಲೆ ವಿ ಗೋ ಟು ಪ್ರೋಟೋ
ಅಸ್ಟ್ರೋಲಾಯ್ಡ್, ಪ್ರೋಟೋ ಅಸ್ಟ್ರೋಲಾಯ್ಡ್. ಅದಾದಮೇಲೆ ಮಂಗೋಲಾಯ್ಡ್ಸ್ ಅಂತಂದರೆ ಅದೇ ನಾರ್ತ್ ಈಸ್ಟ್. ಅದಾದಮೇಲೆ ಆರ್ಯನ್ಸ್, ಅದೇ ನಾರ್ತ್ ಕಡೆಯವರು. ಡ್ರಾವಿಡಿಯನ್ಸ್ ಅಂದರೆ ನಾವು. ಇಷ್ಟೆಲ್ಲ ಯಾವುದ್ರಲ್ಲಿ ಬರ್ತೀವಿ? ರೇಷಿಯಲ್ ಆ್ಯಂಡ್ ರಿಲಿಜಿಯಸ್ ಡೈವರ್ಸಿಟಿನಲ್ಲಿ ಮೇಜರ್ ಎಥ್ನಿಕ್ ಗ್ರೂಪ್ಸ್ ಇವು, ರೇಷಿಯಲ್ ಎಥ್ನಿಕ್ ಗ್ರೂಪ್ಸ್. ಇದ್ರ ನೆಕ್ಸ್ಟ್ ರಿಲಿಜಿಯಸ್ ಡಿಸ್ಟ್ರಿಬ್ಯೂಷನ್. ರಿಲಿಜಿಯಸ್ ಡಿಸ್ಟ್ರಿಬ್ಯೂಷನಲ್ಲಿ ನಾವು ಏನೇನು ನೋಡ್ತೀವಿ? ಇಂಡಿಯಾ ಇಸ್ ಅ ಸೆಕ್ಯುಲರ್ ಸ್ಟೇಟ್, ಅಂದರೆ ಪ್ರಪಂಚದಲ್ಲಿರೋ ಎಲ್ಲ 8 ಮೇಜರ್ ರಿಲಿಜನ್ಸು ನಮ್ಮ ಇಂಡಿಯಾದಲ್ಲಿದೆ. ಓಕೆ, ವಾಟ್ ವಿ ಕ್ಯಾನ್ ಸಿ ಹಿಯರ್? ಹಿಂದೂ ಮೆಜಾರಿಟಿ ಸ್ಟೇಟ್ಸ್ನ ನೋಡ್ತೀವಿ ಒಂದಿಷ್ಟು ಕಡೆ ಪಂಜಾಬ್, ಅಲ್ಲಿ ಸಿಖ್ಸ್. ಇದೇ ಥರ ಬೇರೆ ರಿಲಿಜನ್ ಅವರು ಸ್ವಲ್ಪ ಮೆಜಾರಿಟಿ ಇರೋ ಬೇರೆ ಬೇರೆ ಸ್ಟೇಟ್ ಇರುತ್ತೆ, ಹೌದಾ? ಅದಾದಮೇಲೆ ಕಾನ್ಸ್ಟಿಟ್ಯೂಷನ್ ಏನು ಮಾಡುತ್ತೆ? ಇಟ್ ಪ್ರೊಟೆಕ್ಟ್ಸ್ ರೈಟ್ ಟು ರಿಲಿಜನ್ ಫಾರ್ ಆಲ್ ಸಿಟಿಸನ್ಸ್ ಡೆಸ್ಪೈಟ್ ಕಮ್ಯುನಲ್ ರೈಟ್ಸ್ ಸಿನ್ಸ್ ಇಂಡಿಪೆಂಡೆನ್ಸ್ ಸಿಕ್ಕಾಗಿಂದನೂ ಎಷ್ಟೋ ಸಾರಿ ಕಮ್ಯುನಲ್ ರೈಟ್ಸ್ ಆಗಿದೆ. ಓಕೆ, ಬಟ್ ಸ್ಟಿಲ್ ವಿ ಸರ್ವೈವ್ಡ್, ಸ್ಟಿಲ್ ಅವರ್ ಕಂಟ್ರಿ ಈಸ್ ಯುನೈಟೆಡ್. ಆಮೇಲೆ ಯಾವ್ಯಾವ ಸೋರ್ಸಸ್ ಆಫ್ ಡಿವಿಷನ್? ಓಕೆ, ಡೈವರ್ಸಿಟಿ ಇದೆ, ಬಟ್ ಅಂದರೂ ಆ ಡೈವರ್ಸಿಟಿನಲ್ಲಿ ನಾವು ಯಾವ ಥರ ಡಿವೈಡ್ ಮಾಡ್ಬೋದು ಅಂತಂದರೆ, ಜಸ್ಟ್ ಹಿಯರ್ ಒಂದು ಸ್ಟೇಟ್ ರಿಆರ್ಗನೈಸೇಷನ್, ಲ್ಯಾಂಗ್ವೇಜ್ ಮತ್ತು ಕ್ಯಾಸ್ಟ್ ಅಂತ ಹಾಕಿದ್ದೀವಿ ಮೇಲೆ. ಓಕೆ, ಈ ಬೇಸಿಸ್ ಮೇಲೆ ಹೇಗಾಯಿತು ಅಂತ. ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟಲ್ಲಿ ಫಸ್ಟಿಗೆ ಏನು ಡಿಮ್ಯಾಂಡ್ ಬಂತು? ಸಿಯರ್ ಡಿಮ್ಯಾಂಡ್ ಫಾರ್ ಲ್ಯಾಂಗ್ವೇಜ್ ಬೇಸ್ಡ್ ಸ್ಟೇಟ್. ಇದರಿಂದನೇ ನಾವು ಸೌತ್ ಇಂಡಿಯನ್ಸಲ್ಲಿ ಕರ್ನಾಟಕ ಕನ್ನಡ, ತಮಿಳ್ನಾಡು ತಮಿಳ್, ಆಂಧ್ರ ಮತ್ತು ತೆಲಂಗಾಣಕ್ಕೆ ತೆಲುಗು, ಆಮೇಲೆ ಕೇರಳಗೆ ಮಲಯಾಳಂ. ಓಕೆ, ಈ ಥರ ಲ್ಯಾಂಗ್ವೇಜ್ ಬೇಸ್ ಮೇಲೆ ಇದೆ. ನಾರ್ತಲ್ಲಿ ಫುಲ್ ಒಂದು 4 ಸ್ಟೇಟಲ್ಲೇ ಹಿಂದಿ ಮಾತಾಡ್ತಾರೆ, ಬಟ್ ಸೌತಲ್ಲಿ. ಸೊ ಯು ಕ್ಯಾನ್ ಗೆಸ್ ಅವ್ರು ಕಮೆಂಟ್ ಮಾಡಿ ಯಾವ ಸ್ಟೇಟ್ ಫಸ್ಟ್ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟಿಂದ ಫಸ್ಟ್ ಆಗಿದ್ದ ಸ್ಟೇಟ್ ಯಾವುದು? ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ನೆಕ್ಸ್ಟ್ ಆ್ಯಂಟಿ ಹಿಂದಿ ಮೂಮೆಂಟ್ಸ್. ಇದನ್ನು ಜಾಸ್ತಿ ಯಾವ ಕಡೆ ನೋಡ್ತೀವಿ? ನಮ್ಮ ಸೌತ್ ಇಂಡಿಯಾದಲ್ಲೂ ಜಾಸ್ತಿ ಎಲ್ಲಿ ನೋಡ್ತೀವಿ? ಇನ್ ತಮಿಳ್ನಾಡು, ಹೌದಾ? ಜವಾಹರ್ ನವೋದಯ ವಿದ್ಯಾಲಯ, ಇದ್ರ ಬಗ್ಗೆ ಕೇಳಿದಿರ? ಇದು ಎಲ್ಲ ಕಡೆ ಇದೆ ಎಕ್ಸೆಪ್ಟ್ ತಮಿಳ್ನಾಡಲ್ಲಿ ಜಸ್ಟ್ ಪಾಂಡಿಚೇರಿ ಯೂನಿಯನ್ ಟೆರಿಟರಿನಲ್ಲಿ ಅಷ್ಟೇ ಇದೆ, ಬಿಕಾಸ್ ಆಫ್ ದಿಸ್ ರೀಸನ್. ಓಕೆ, ಆ್ಯಂಟಿ ಹಿಂದಿ ಮೂಮೆಂಟ್ಸ್ ಇದು ಒಂದು, ಪ್ಲಸ್ ದೇ ಹ್ಯಾವ್ ಸಮ್ ಇಶ್ಯೂ. ಯು ಕ್ಯಾನ್ ವಿ ಕ್ಯಾನ್ ನೋ ಅಬೌಟ್ ಇಟ್ ಲೇಟರ್. ಓಕೆ, ಆಯಿತಾ? ಸೊ ನವೋದಯ ಇಲ್ಲ, ಐ ಆಮ್ ಫ್ರಮ್ ನವೋದಯ, ಸೊ ಸೇಮ್ ಟಿ ಶರ್ಟ್ ಶಿವಾಲಿಕ್, ಅದಕ್ಕೆ ನೆನಪಾಯ್ತು. ಆ್ಯಂಟಿ ಹಿಂದಿ ಮೂಮೆಂಟ್ಸ್. ಓಕೆ, ಅದಾದ ತಕ್ಷಣ ಗೋರ್ಖಾಲ್ಯಾಂಡ್ ಅಜಿಟೇಷನ್ ಅಂತಂದರೆ ರೀಸೆಂಟ್ ಡಿಮ್ಯಾಂಡ್ ಫಾರ್ ಸಪ್ರೇಟ್ ಸ್ಟೇಟ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಕಮೆಂಟ್ಸ್. ಅಲ್ಲಿ ಗೋರ್ಖಾಲ್ಯಾಂಡ್ ನಮ್ಮ ಗೋರ್ಖಾಸ್ಗೆ ಸಪ್ರೇಟಾಗಿ ಇದು ಬೇಕು ಅಂತ ಇದು ಪ್ರೊಟೆಸ್ಟ್ ನಡೆದಿತ್ತು. ಸೊ ಈ ಥರ ಯಾವಾಗಲೂ ಜೊತೆಗಿದ್ದಾಗ ಅವಾಗ ಜಗಳ ಬರ್ತಿರುತ್ತೆ, ಬಟ್ ಸ್ಟಿಲ್ ಇಂಡಿಪೆಂಡೆನ್ಸ್ ಆದಾಗಿಂದ ಇದೆಲ್ಲ ಇದ್ರೂ ಸ್ಟಿಲ್ ವಿ ಆರ್ ಯುನೈಟೆಡ್. ಹೌ ವಿ ಮೇಂಟೈನ್ ದಟ್? ಅದೇ ಒಂಥರ ಬೇರೆ ಕಂಟ್ರೀಸ್ಗೆ ಶಾಕ್ ಆಗೋದೇ ಅದು, ಹೆಂಗಿರ್ತಾರೆ ಇವ್ರು ಹಿಂಗೆ ಅಂತ. ಆಮೇಲೆ ಕ್ಯಾಸ್ಟ್ ಸಿಸ್ಟಮ್ ಒರಿಜಿನ್ಸ್ ಅದೇ ಇತ್ತಲ್ಲ ಸ್ಟಾರ್ಟಿಂಗಲ್ಲಿ. ನಮ್ಮ ಹಿಂದೂಯಿಸಮಲ್ಲೇ ಕ್ಯಾಸ್ಟ್ ಸಿಸ್ಟಮ್ ಇತ್ತಲ್ಲ, ಫುಲ್ ಬ್ರಾಹ್ಮಿನ್ಸ್ ಮೇಲ್ಗಡೆ, ಅದಾದಮೇಲೆ ವರ್ಣ ಬೇಸ್ಡ್, ಅದಾದಮೇಲೆ ಇದನ್ನು ಬ್ರಾಹ್ಮಿನ್ಸ್, ಆಮೇಲೆ ಕ್ಷತ್ರಿಯಾಸ್, ವೈಶ್ಯ, ಶೂದ್ರಾಸ್, ಈ ಥರ ಎಲ್ಲ ಡಿವೈಡ್ ಇತ್ತು. ಓಕೆ, ಸೊ ನೆಕ್ಸ್ಟ್ ಫಂಕ್ಷನ್ಸ್ ಆ್ಯಂಡ್ ಇಂಪ್ಯಾಕ್ಟ್. ಇದು ಯಾವ್ಯಾವ ಥರ ಇಂಪ್ಯಾಕ್ಟ್ ಆಯಿತು ಅಂತಂತಂದರೆ, ಅದೇ ಒಂಥರ ಕಮ್ಯುನಿಟಿ ಬೇಸ್ಡ್ ಮತ್ತು ಸೊಸೈಟಿ ಫಾರ್ಮ್ ಮಾಡಿರುತ್ತೆ. ಅದರಿಂದ ಎಷ್ಟೋ ಜನ ಡಿಸ್ಕ್ರಿಮಿನೇಷನ್ಗೆ ಒಳಗಾಗಿದ್ದಾರೆ, ಹೌದಾ? ಈ ಡಿವಿಷನಿಂದನೂ ಎಷ್ಟೋ ಜನ ಡಿಸ್ಕ್ರಿಮಿನೇಷನ್ಗೆ ಒಳಗಾಗಿರ್ತಾರೆ ತಾನೆ. ಸೊ ದೇ ಶುಡ್ ಗೆಟ್ ಸಮ್ ಏನಂತಾರೆ ಬೆನಿಫಿಟ್. ನಾವು ಅದಕ್ಕೋಸ್ಕರನೇ ರಿಸರ್ವೇಷನ್ ಅದೆಲ್ಲ ಇರೋದು. ಓಕೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊತೀವಿ. ಯಾಕೆ ರಿಸರ್ವೇಷನ್? ಅವ್ರಿಗಂತೂ ರಿಸರ್ವೇಷನ್ ಸಿಗುತ್ತೆ ಬಿಡು, ಅವ್ರು ಆರಾಮಾಗಿರ್ತಾರೆ ಅಂತಂತೀವಿ. ಬಟ್ ವಾಟ್ ದೇ ಸಫರ್ಡ್ ವಿ ಡೋಂಟ್ ನೋ, ಬಟ್ ಹೌ ಲಾಂಗ್ ದೇ ಹ್ಯಾವ್ ಸಫರ್ಡ್. ಸೊ ಅದಕ್ಕೋಸ್ಕರ ಯಾರೋ ಒಬ್ರು ರನ್ನಿಂಗ್ ರೇಸ್ ಈಗ ಒಟ್ಟಿಗೆ ಶುರು ಮಾಡಿದಾಗ ಓಕೆ, ಒಂದು ಟ್ರ್ಯಾಕಲ್ಲಿ ಒಟ್ಟಿಗೆ ರನ್ನಿಂಗ್ ಶುರು ಮಾಡಿ ಒಟ್ಟಿಗೆ ರೀಚ್ ಆದರೆ ಅದು ಓಕೆ. ಒಂದಿಷ್ಟು ಜನ ಮುಂಚೆನೇ ಓಡೋಕ್ಕೆ ಶುರು ಮಾಡಿರ್ತಾರೆ, ಇನ್ನೊಂದಿಷ್ಟು ಜನಕ್ಕೆ ನೀನು ನಮ್ಮ ಮುಟ್ಟೋವರೆಗೂ ಓಡ್ಬಿಡ ಅಂದಿರ್ತಾರೆ. ಸೊ ಅರ್ಥ ಆಗ್ತಿದೆಯಲ್ಲ? ಸೊ ಅದಕ್ಕೋಸ್ಕರ ರಿಸರ್ವೇಷನ್, ಅವ್ರನ್ನೂ ಮುಂದೆ ತರೋಕ್ಕೋಸ್ಕರ. ಆಮೇಲೆ ಜಿಯೋಗ್ರಫಿಕಲ್ ಡೈವರ್ಸಿಟಿ, ಇದು ಇಂಪಾರ್ಟೆಂಟ್ ಈ ಚಾಪ್ಟ್ರಲ್ಲಿ. ನಾವು ಜಸ್ಟ್ ಇಷ್ಟೊತ್ತು ಏನೇನು ನೋಡಿದ್ವಿ? ಅದೇ ಡೈವರ್ಸ್ ಟಾಪಿಕ್ಸ್ನ ನೋಡಿದ್ವಿ. ಬಟ್ ಪ್ಲೇಸ್ ನೋಡೋಣ ಈಗ, ಎಕ್ಸಾಕ್ಟ್ ಪ್ಲೇಸಸ್. ಇವೆರಡು ಪ್ಲೇಸ್ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಇದ್ರ ಇಂಪಾರ್ಟೆನ್ಸ್ ಇರುತ್ತೆ ಸ್ವಲ್ಪ. ಇವೆರಡು ಪ್ಲೇಸ್ ಬಗ್ಗೆ ಸ್ವಲ್ಪ ನೀವು ಡೀಟೇಲ್ ನೋಡ್ಕೋಬೇಕು. ಓಕೆ, ಸಿ ಜಿಯೋಗ್ರಫಿಕಲ್ ಡೈವರ್ಸಿಟಿ. ಲಡಾಖಲ್ಲಿ ಏನೇನಿದೆ? ಕ್ಲೈಮೇಟ್ ವೆರಿ ಕೋಲ್ಡ್, ಡೆಸರ್ಟ್ಸ್ ಇನ್ ಮೌಂಟೇನ್ಸ್, ಹೌದಾ? ಅದಾದ ತಕ್ಷಣ ಅಲ್ಲಿ ಊಟದ ಹ್ಯಾಬಿಟ್ ಏನಿರುತ್ತೆ ಫಸ್ಟಿಗೆ ಒನ್ ಬೈ ಒನ್ ಕಂಪೇರ್ ಮಾಡೋಣ. ಕ್ಲೈಮೇಟಲ್ಲಿ ಏನಿದೆ? ಇಲ್ಲಿ ವೆರಿ ಕೋಲ್ಡ್. ಓಕೆ, ಇಲ್ಲಿ ವಾರ್ಮ್, ಹ್ಯೂಮಿಡ್, ಟ್ರಾಪಿಕಲ್ ಕೋಸ್ಟ್.
ಕೇರಳಾಗೂ ಹೋದರೆ ವಾರ್ಮ್ ಇರುತ್ತೆ. ಆಮೇಲೆ ಹ್ಯೂಮಿಡ್ ಅಂತಂದರೆ ಎಲ್ಲೆಲ್ಲೇ ಕೋಸ್ಟಲ್ ಏರಿಯಾ ಇರುತ್ತಲ್ಲ ಅಲ್ಲೆಲ್ಲ ಒಂಥರ ಸೆಕೆ ಸೆಕೆ ಹೊಡೆಯುತ್ತಲ್ಲ, ಸಮುದ್ರ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ. ಅದಾದಮೇಲೆ ಊಟದ ಹ್ಯಾಬಿಟ್ಟು ಕೇರಳ ಸೈಡ್ ಏನಿರುತ್ತೆ ಅದೇ ಕೋಸ್ಟಲ್ ಏರಿಯಾ ಅಂತಂದರೆ ಫಿಶ್ ಇರುತ್ತೆ. ಓಕೆ, ಆಮೇಲೆ ರೈಸ್, ನಮ್ಮ ಸೌತ್ ಇಂಡಿಯನ್ಸ್ ರೈಸ್ ಜಾಸ್ತಿ ತಿಂತೀವಲ್ಲ, ಸೊ ಆ ಕಡೆ ರೈಸಲ್ಲಿ ರೈಸ್ ಯಾಕೆ ಆ ಕಡೆ ಅಂತಂದರೆ ಅಲ್ಲಿ ವಾಟರ್ ಕಂಟೆಂಟ್ ತುಂಬ ಬೇಕು ರೈಸ್. ಓಕೆ, ಅದಾದಮೇಲೆ ವೆಜಿಟೇಬಲ್ಸ್. ಇಲ್ಲಿ ನೋಡಿ ಫುಡ್ ಇವ್ರದ್ದು ಲಡಾಖ್ ಅವ್ರ ಫುಡ್ಡಲ್ಲಿ ಏನಿದೆ ಮೀಟ್. ಅದಾದಮೇಲೆ ಬಟರ್ ಫ್ರಮ್ ಶೀಪ್ ಆ್ಯಂಡ್ ಗೋಟ್ಸ್. ಇವೆಲ್ಲ ಯಾವ ಬೇಸ್ಡ್ ಇದೆ, ಅದೇ ಗೋಟ್ ಮೇಲೆ ಮತ್ತು ಯಾವುದ್ರ ಮೇಲೆ, ಶೀಪ್ ಮೇಲೆ ಡಿಪೆಂಡ್ ಇದ್ದಾರೆ ಅಂತ ಅನ್ಸಲ್ವಾ? ಯಾವಾಗಲೂ ನಾವು ಹಿಮಾಲಯ ಇಲ್ಲ ಆ ಕಡೆ ಲಡಾಖ್ ಸೈಡ್ ನಾವು ನೆನೆಸ್ಕೊಂಡ್ರೆ ಬರೀ ಕುರಿ ಮೇಯಿಸ್ತಿರ್ತಾರೆ, ಇಲ್ಲ ಆಡು ಮೇಯಿಸ್ತಿರ್ತಾರೆ, ಹೌದಾ? ಸೊ ನಾವು ವಿ ಕ್ಯಾನ್ ರಿಲೇಟ್. ಅಲ್ಲೆಲ್ಲ ಬೆಳೆಯೋಕ್ಕೂ ಆಗಲ್ಲ ಅಲ್ಲಿ ಜಿಯೋಗ್ರಫಿಕಲ್ ಲೊಕೇಶನಿಂದ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ. ಅದಾದಮೇಲೆ ಕ್ಲೋದಿಂಗು ಫುಲ್ ಡಿಫ್ರೆಂಟ್ ಆಗುತ್ತೆ ತಾನೇ. ಅಲ್ಲೆಲ್ಲ ಅಷ್ಟು ಚಳಿಗೆ ಅವ್ರ ಡ್ರೆಸ್ಸಿಂಗ್ ಸ್ಟೈಲೇ ಬೇರೆ ಇರುತ್ತೆ, ಅದರಿಂದನೇ ಅವರು ಒಂಥರ ಡಿಫ್ರೆಂಟ್ ಕಾಣಿಸ್ತಾರೆ. ನಮ್ಮದು ಕೇರಳ ಅವ್ರದ್ದು, ಸೌತ್ ಅವ್ರದ್ದು ನಾವೆಲ್ಲ ಜಸ್ಟ್ ಹೇಳಿದ್ನಲ್ಲ ಬೆಂಗಳೂರು ಥರ ಆ ಥರ. ಆಮೇಲೆ ಅಕ್ಯುಪೇಷನ್ ಶೀಪ್ ರಿಯರಿಂಗ್ ಫಾರ್ ಊಲಿಂದನೂ ಅವರು ಎಕನಾಮಿಕ್ ಹೆಂಗೆ ನೋಡ್ಕೊತಾರೆ ಅಂತಂದರೆ ಅದೇ ಈ ಮಿಲ್ಕೆಲ್ಲ ಮಾರೋದು, ಇಲ್ಲ ಅಂತಂದರೆ ಅದ್ರ ಬೇಸ್ಡ್ ಪ್ರಾಡಕ್ಟ್ ಅವ್ರ ಇದನ್ನು ಮಾಡ್ತಾರೆ. ಇಲ್ಲಿ ನೆಕ್ಸ್ಟ್ ಕೇರಳ ಅವ್ರು ಏನು ಮಾಡ್ತಾರೆ, ಫಿಶಿಂಗ್ ಮಾಡಿರ್ತಾರೆ, ಮೀನು ಮಾರೋದು, ಅದಾದಮೇಲೆ ಫಾರ್ಮಿಂಗ್, ಆಮೇಲೆ ರೈಸು, ಪೆಪ್ಪರು, ಸ್ಪೈಸಸ್ ಇವನ್ನೆಲ್ಲ ಬೆಳೆದ್ಬಿಟ್ಟು ಕಳಿಸ್ತಾರೆ. ಬೇರೆ ದೇಶದವರು ಅಂದರೆ ಇನ್ವೆಷನ್ಸ್ ಎಲ್ಲ ಆಗಿದ್ದು ಯಾವುದರಿಂದ, ಅದಕ್ಕೂ ಮುಂಚೆ ಇಲ್ಲೆಲ್ಲ ಇದು ಸಿಗುತ್ತೆ. ಬ್ರಿಟಿಷರ್ಸ್, ಇವನ್ ನಾಟ್ ಜಸ್ಟ್ ಬ್ರಿಟಿಷರ್ಸ್, ವೆಸ್ಟರ್ನ್ ಕಂಟ್ರಿಯಿಂದ ಯಾರ್ಯಾರು ಬಂದರು ಅವರೆಲ್ಲ ಬಂದಿದ್ದು ಯಾವುದಕ್ಕೋಸ್ಕರ, ಸ್ಪೈಸಸ್ಗೋಸ್ಕರ, ಹೌದಾ? ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಡೈವರ್ಸಿಟಿ. ಓಕೆ, ಫಸ್ಟಿಗೆ ಏನೋ ಒಂದು ಮಾಡ್ತಿದ್ವಿ ಅಂತಂದರೆ ಅಡ್ವಾಂಟೇಜಸ್ ಇರೋದ್ರಿಂದನೇ ಇಷ್ಟು ವರ್ಷ ಆದರೂ ಸರ್ವೈವ್ ಆಗಿರುತ್ತೆ, ಹೌದಾ? ಸೊ ಅದನ್ನು ನೋಡೋಣ. ಸೋಷಿಯಲ್ ಕೊಹೆಷನ್ ಅಂದರೆ ಏನೇ ಆದ್ರೂ ನಾವು ಮತ್ತೆ ಜೊತೆಗೆ ಇದ್ದೇ ಇರ್ತೀವಿ. ಎಷ್ಟೆಲ್ಲ ಪ್ರಾಬ್ಲಮ್ ಬಂದ್ರೂ ಏನೇ ಆದ್ರೂ ಓಕೆ ಆ ಟೈಮಲ್ಲಿ ಹೊಡೆದಾಡಿ ಮತ್ತೆ ಲಾಸ್ಟಿಗೆ ಎಲ್ಲರೂ ಒಂದೇ ಅನ್ನೋ ಥರ ಇರ್ತೀವಿ. ಓಕೆ, ಅದ್ರ ನೆಕ್ಸ್ಟ್ ಇನೋವೇಷನ್ಗೂ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಐಡೆಂಟಿಟಿ ಆ್ಯಂಡ್ ಟೂರಿಸಮ್ ಇಂಪ್ರೂವ್ ಆಗುತ್ತೆ ತಾನೆ. ಇಲ್ಲೇ ನಮ್ಮ ಕರ್ನಾಟಕ ಹೆರಿಟೇಜ್ ಕಾಣಿಸುತ್ತೆ, ಇದರಿಂದನೂ ಒಂದಿಷ್ಟು ಟೂರಿಸಮ್ ಇಂಪ್ರೂವ್ ಆಗಿರುತ್ತೆ ತಾನೆ. ಸೊ ಓಕೆ, ಅದಾದಮೇಲೆ ಎನ್ವಿರಾನ್ಮೆಂಟಲ್ ರಿಸರ್ವ್. ಇದು ಹೆಂಗೆ ಅಂತ ಅರ್ಥ ಆಯ್ತಾ? ಟ್ರೈಬಲ್ಸ್ ಬಗ್ಗೆ ಮಾತಾಡಿದ್ವಲ್ಲ, ಅವರು ಮರಗಿಡನ ಒಂಥರ ದೇವ್ರ ಥರ ನೋಡ್ತಾರೆ. ಸೊ ದೇ ಪ್ರೊಟೆಕ್ಟ್ ಅವರ್ ಎನ್ವಿರಾನ್ಮೆಂಟ್. ಆಮೇಲೆ ಓಪನ್ನೆಸ್, ಇನ್ನೊಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ ನಮಗೆ. ನಾಟ್ ಜಸ್ಟ್ ಒನ್ ಪರ್ಸ್ಪೆಕ್ಟಿವ್, ನಾವು ಇನ್ನೊಂದು ರೀತಿಯಿಂದನೂ ಇದನ್ನು ನೋಡ್ಬೋದು, ಹೌದಾ? ಇಷ್ಟೊಂದು ಡೈವರ್ಸ್ ಇರ್ಬೇಕಾದ್ರೆ ಒಂದೇ ಇನ್ಸಿಡೆಂಟ್ನ ನಾವು ಬೇರೆ ಬೇರೆ ರೀತಿಯಿಂದ ನೋಡ್ಬೋದು, ಇನ್ ಆಲ್ ಪರ್ಸ್ಪೆಕ್ಟ್ಸ್. ಇದಾದ ತಕ್ಷಣ ಥ್ರೆಟ್ಸ್. ಓಕೆ, ಅಡ್ವಾಂಟೇಜಸ್ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಏನಿರುತ್ತೆ, ಥ್ರೆಟ್ಸು ಇರುತ್ತೆ, ಓಕೆನಾ? ಸೊ ಆ ಥ್ರೆಟ್ಸ್ ಏನೇನಿದೆ ಅಂತ ನೋಡಿದ್ರೆ ಕಮ್ಯುನಲಿಸಮ್ ಇಲ್ಲಿ ನೋಡಿ, ಇದರಲ್ಲಿ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ಈ ಪ್ರೆಸೆಂಟ್ ಏನೇನು ಆಗ್ತಿದೆಯಲ್ಲ ಜಾಸ್ತಿ ಇದೇ ಆಗ್ತಿರೋದು ಪ್ರಾಬ್ಲಮ್, ಕಮ್ಯುನಲಿಸಮ್. ಓಕೆ, ರೈಸಿಂಗ್ ಮೆಜಾರಿಟೇರಿಯನ್ ಟೆಂಡೆನ್ಸೀಸ್. ನಾವು ಇದು ಹಿಂದೂ ರಾಷ್ಟ್ರ, ಬೇರೆಯವರು ಇಲ್ಲಿ ಅವರು ಅಲ್ಲ, ಕಾಣಿಸಿಲ್ಲ. ಅದಾದಮೇಲೆ ವಿಜಿಲಾಂಟಿಸಮ್, ಅದಾದಮೇಲೆ ಕ್ಲೇಮ್ಸ್ ಆಫ್ ಲವ್ ಜಿಹಾದ್, ಅದು ತಪ್ಪೆ. ಆಮೇಲೆ ರೀಜನಲಿಸಮ್ ಆ್ಯಂಡ್ ಲಿಂಗ್ವಿಸಮ್, ಅದೇ ಫುಲ್ಲು ನಮ್ದು ಆಗ್ತಿರುತ್ತಲ್ಲ, ಸೌತಲ್ಲಿ ಹಮ್ಕೋ ಸೌತ್ ಅಲಗ್ ಚಾಹಿಯೆ, ನಮ್ಮ ಸೌತಲ್ಲಿ ಇರೋರಿಗೆ ಬೇರೆ ಬೇಕು ಅಂತಾರೆ. ಅದಾದ ತಕ್ಷಣ ವಾಪಸ್ ಸೌತಲ್ಲೇ ಕರ್ನಾಟಕ, ತಮಿಳ್ನಾಡು ಅಂತ ಮತ್ತೆ ಜಗಳ ಆಗುತ್ತೆ, ಹೌದಾ? ಆಮೇಲೆ ಮಹಾರಾಷ್ಟ್ರ ಬಾರ್ಡ್ರು, ಕರ್ನಾಟಕ, ಇವೆಲ್ಲ ರೀಜನಲಿಸಮ್ ಮತ್ತು ಲಿಂಗ್ವಿಸಮಲ್ಲಿ ಬರುತ್ತೆ. ಓಕೆ, ಅದಾದಮೇಲೆ ಕ್ಯಾಸ್ಟಿಸಮ್, ಆಮೇಲೆ ರೇಸಿಸಮ್. ಇನ್ನೂ ಆದ್ರೂ ಎಷ್ಟೋ ಆದ್ರೂ ಒಂಥರ ನಾವು ಕ್ಯಾಸ್ಟಿಸಮ್ ಅಂತಂದರೆ ಇನ್ನೂ ಒಂದೊಂದು ಕಡೆ ಇದೆ. ಒಂದಿಷ್ಟು ಪ್ಲೇಸಲ್ಲಿ ನಿಮಗೆ ರೆಂಟಿಗೆ ಮನೆ ಸಿಗೋದು ತುಂಬ ಕಷ್ಟ, ಕ್ಯಾಸ್ಟ್ ಎಲ್ಲ ನೋಡ್ತಾರೆ. ಅದಾದಮೇಲೆ ರೇಸಿಸಮ್, ನಾರ್ತ್ ಈಸ್ಟ್ ಅವ್ರು ಯಾರೇ ಬಂದ್ರೂ ಒಂಥರ ನೋಡ್ತಿರ್ತೀವಲ್ಲ ನಾವು ಅವ್ರನ್ನ, ಇವ್ರು ಯಾರೋ ಬೇರೆಯವ್ರು ಅನ್ನೋ ಥರ. ದೇ ಆರ್ ನಾಟ್ ಅದರ್ಸ್, ದೇ ಆರ್ ಆ್ಯಸ್ ಇಂಡಿಯನ್ ಆ್ಯಸ್ ಅಸ್. ಓಕೆ, ಇದಾದಮೇಲೆ ನೆಕ್ಸ್ಟ್ ಸಪರೇಟಿಸಮ್ ಟೆಂಡೆನ್ಸೀಸ್ ಎಲ್ಲೆಲ್ಲಿ ಬರುತ್ತೆ? ಈಗ ಜಸ್ಟ್ ನಾರ್ತ್ ಈಸ್ಟ್ ಬಗ್ಗೆ ಮಾತಾಡಿದ್ವಲ್ಲ, ಅಲ್ಲಿ ಏನಂತ ಮಾತಾಡ್ತೀವಿ ನಾವು, ನಕ್ಸಲಿಸಮ್ ಜಾಸ್ತಿ ಆಗುತ್ತೆ ಅಂತೀವಿ, ಹೌದಾ? ಸೊ ಆ ನಕ್ಸಲಿಸಮ್ ಯಾಕೆ ಬರುತ್ತೆ ಅಂತಂದರೆ ಅವ್ರಿಗೆ ಒಂಥರ ನಾವು ಸಪ್ರೇಟು, ನಾವು ಇಗ್ನೋರ್ ಮಾಡ್ತಿದ್ದೆ ಗೌರ್ಮೆಂಟು ಅನ್ನೋ ಫೀಲ್ ಬಂದಾಗ ಅವರು ಸಪ್ರೇಟ್ ಆಗಕ್ಕೆ ನೋಡ್ತಾರೆ, ಅಲ್ಲಲ್ಲೇ ಡಿಸ್ಟರ್ಬೆನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಸೊ ದಟ್ ಈಸ್ ಕಮ್ಸ್ ಅಂಡರ್ ನಕ್ಸಲಿಸಮ್. ಆಮೇಲೆ ಜಮ್ಮು ಕಾಶ್ಮೀರಲ್ಲಿ ಸಪ್ರೇಟಿಸ್ಟ್ ಮೂವ್ಮೆಂಟ್ ಆಗುತ್ತೆ. ಬಟ್ ವಾಟ್ ಈಸ್ ಡಿಫ್ರೆಂಟ್ ಬಿಟ್ವೀನ್ ಜಮ್ಮು ಕಾಶ್ಮೀರ್ ಆ್ಯಂಡ್ ನಾರ್ತ್ ಈಸ್ಟ್? ಇಲ್ಲಿ ಯಾಕೆ ನಾವು ನಕ್ಸಲಿಸಮ್ ಅಂತಿದ್ದೀವಿ, ಜಸ್ಟ್ ಇದ್ರ ಬಗ್ಗೆ ಗೂಗಲ್ ಮಾಡಿ. ಓಕೆ, ಆಮೇಲೆ ಎನ್ಶೂರಿಂಗ್ ಯೂನಿಟಿ ಇನ್ ಡೈವರ್ಸಿಟಿ. ಸೊ ವಾಟ್ ಆಲ್ ದ ಫ್ಯಾಕ್ಟರ್ಸ್ ಎನ್ಶೂರಿಂಗ್ ಅವರ್ ಡೈವರ್ಸಿಟಿ? ಸ್ಟಾರ್ಟಿಂಗಿಂದ ನೋಡಿದ್ರೆ
ಹಿಸ್ಟೋರಿಕಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್. ಹಿಸ್ಟ್ರಿಯಿಂದ ನಾವು ನೋಡಿದ್ವಾ, ಹಿಸ್ಟೋರಿಕಲ್ ರೀಸನ್ಸ್ ಇದೆ ಯಾವುದಕ್ಕೆ ಇಷ್ಟೆಲ್ಲ ಇದು ಆಗ್ತಾ ಇದ್ರು ಹೆಂಗೆ ಇವ್ರು ಸ್ಟ್ರಾಂಗ್ ಆಗಿದ್ದಾರೆ ಇನ್ನೂ ಅಂತಂದರೆ ಮೇನ್ ಯಾವುದು ಅಂತಂತಂದರೆ ಫ್ರೀಡಮ್ ಮೂಮೆಂಟ್, ಯುನೈಟೆಡ್ ಇಂಡಿಯಾ. ಫ್ರೀಡಮ್ ಟೈಮಲ್ಲೇ ಎಲ್ಲರೂ ಸೇರ್ಕೊಂಡಿದ್ದು. ಫ್ರೀಡಮ್ ಟೈಮಲ್ಲೇ ಫಸ್ಟ್ ಓಕೆ ವಿ ಆರ್ ಆಲ್ ಒನ್, ವಿ ಶುಡ್ ಫೈಟ್ ಅಗೇನೆಸ್ಟ್ ಒನ್, ಒಬ್ಬನ ವಿರುದ್ಧ ಹೋರಾಡೋಕ್ಕೆ ಎಲ್ಲರೂ ಸೇರ್ಕೊಂಡಿದ್ದು. ದಟ್ ಈಸ್ ಅಗೇನೆಸ್ಟ್ ಬ್ರಿಟಿಷರ್ಸ್. ಅದಾದಮೇಲೆ ರೈಲ್ವೆ ಕನೆಕ್ಟಿವಿಟಿ ಅದೆಲ್ಲ ಇತ್ತಲ್ಲ, ಆ ಟೈಮಲ್ಲಿ ಏನಾಯಿತು, ರೈಲ್ವೆ ಕನೆಕ್ಟಿವಿಟಿಗೋಸ್ಕರನೇ, ರೈಲ್ವೆ ಕನೆಕ್ಟಿವಿಟಿಯಿಂದಾನೇ ಎಷ್ಟೊಂದು ಇದು ಸಿಕ್ತು ಪೀಪಲ್ಸ್ಗೆ, ಎಕ್ಸ್ಪ್ಲೋರೇಷನ್. ಒಬ್ಬರಿಂದ ಒಬ್ರದ್ದು ಟ್ರಾವೆಲಿಂಗ್ ಈಸಿ ಆದ ತಕ್ಷಣ ಅದರಿಂದನೂ ನಾವು ಡೈವರ್ಸ್ ಇದ್ದೀವಿ. ಟ್ರಾವೆಲಿಂಗ್ ಈಸಿ ಆದಾಗ ಏನಾಗುತ್ತೆ, ಒಂದು ಕಡೆಯಿಂದ ಒಂದು ಕಡೆ ಆರಾಮಾಗಿ ಹೋಗ್ತಾರೆ, ಆ ಟ್ರಾವೆಲಿಂದನೂ ಇದಾಗುತ್ತೆ. ಆಮೇಲೆ ಫಂಡಮೆಂಟಲ್ ರೈಟ್ಸ್, ಈಗ ಹಿಸ್ಟೋರಿಕಲ್ ಪರ್ಸ್ಪೆಕ್ಟಿವ್ ಎರಡು ನೋಡಿದ್ವಿ. ಓಕೆ, ಇವೆರಡು ಹಿಸ್ಟೋರಿಕಲ್ ಪರ್ಸ್ಪೆಕ್ಟಿವ್ ಆಯಿತಾ. ಇದಾದಮೇಲೆ ಫಂಡಮೆಂಟಲ್ ರೈಟ್ಸ್, ಇದ್ಯಾವುದು ಕಾನ್ಸ್ಟಿಟ್ಯೂಷನಲ್. ಫಂಡಮೆಂಟಲ್ ರೈಟ್ಸಲ್ಲಿ ಏನು ಮಾಡುತ್ತೆ, ನಮಗೆ ಇಕ್ವಾಲಿಟಿನ ಎನ್ಶ್ಯೂರ್ ಮಾಡುತ್ತೆ. ಅದಾದಮೇಲೆ DPSP, ಯಾಕೆ ಸಪ್ರೇಟ್ ರಿಸರ್ವೇಷನ್ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಬಂತಲ್ಲ. ಓಕೆ, DPSPನೇ ಹೇಳೋದಾದ್ರೆ SC/ST ಅವ್ರಿಗೆ ಇದು. ಅದಾದಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ಪ್ರಮೋಟ್ ಬ್ರದರ್ಹುಡ್, ಇದನ್ನು ಮರಿಬಾರ್ದು, ವಿ ಆರ್ ಆಲ್ ಬ್ರದರ್ಸ್. ಇದಾದಮೇಲೆ ನೆಕ್ಸ್ಟ್ ಗೌರ್ನಮೆಂಟ್ ಮೆಜರ್ಸ್. ಗೌರ್ನಮೆಂಟ್ ಒಂದಿಷ್ಟು ಮೆಜರ್ಸ್ನೂ ತಗೊಳುತ್ತೆ. ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ಅಂತ. ಅದಾದ ತಕ್ಷಣ ರಿಸರ್ವೇಷನ್ ಫಾರ್ ಪೊಲಿಟಿಕಲ್ ಜಸ್ಟಿಸ್, ರಿಸರ್ವೇಷನ್ ಬಗ್ಗೆ ಮಾತಾಡಿದ್ವಲ್ಲ ಅದು. ಅದಾದಮೇಲೆ ಸ್ಟ್ಯಾಂಡಪ್ ಇಂಡಿಯಾ, ಪಡೋ ಪರ್ದೇಶ್ ಸ್ಕೀಮ್ಸ್, ಒಂದಿಷ್ಟೆಲ್ಲ ಸ್ಕೀಮ್ಸ್ ತರುತ್ತೆ. ಯಾರ್ಯಾರು ಮಾರ್ಜಿನಲೈಸ್ಡ್ ಇದ್ದಾರೆ, ಯಾರ್ಯಾರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇದ್ದಾರೆ, ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತಲೇ ಎಷ್ಟೊಂದು ಸ್ಕೀಮ್ಸ್ ಇದೆ. ಆಮೇಲೆ ಪಾತ್ ಫಾರ್ವರ್ಡ್, ಏನೇನೆಲ್ಲ ಮಾಡ್ಬೋದು, ಎಲೆಕ್ಟೋರಲ್ ರಿಫಾರ್ಮ್ಸ್, ಆಮೇಲೆ ಇನ್ಕ್ಲೂಸಿವ್ ಅರ್ಬನೈಸೇಷನ್, ಅದಾದ ತಕ್ಷಣ ಸೋಷಲ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್, ಈ ಥರ ಎಲ್ಲ ತುಂಬ ಇದೆ. ಆಮೇಲೆ ವಿ ಶುಡ್ ನಾಟ್ ಫರ್ಗೆಟ್ ಅಬೌಟ್ ಒನ್ ಇಂಪಾರ್ಟೆಂಟ್ ಪರ್ಸನಾಲಿಟಿ, ಇಲ್ಲಿದೆ ನೋಡಿ, ಜವಾಹರ್ಲಾಲ್ ನೆಹರು. ಇನ್ನಾದ್ರೂ ಅವ್ರನ್ನ ಯಾಕೆ ನಾವು ಈ ಟಾಪಿಕ್ ರಿಲೇಟೆಡ್ ನೆನಪು ಮಾಡ್ಕೊತಿದ್ದೀವಿ ಅಂತಂದರೆ, ದಟ್ ಈಸ್ ಬಿಕಾಸ್ ಆಫ್ ಯೂನಿಟಿ ಇನ್, ಇಲ್ಲಿ ನೋಡಿ, ದಟ್ ಈಸ್ ಬಿಕಾಸ್ ಆಫ್ ಯೂನಿಟಿ ಇನ್ ಡೈವರ್ಸಿಟಿ. ಯೂನಿಟಿ ಇನ್ ಡೈವರ್ಸಿಟಿ ಅಂತ ಕೋಟ್ ಮಾಡಿದ್ದಾರು ಜವಾಹರ್ಲಾಲ್ ನೆಹರು. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದಾರಲ್ಲ, ಏನದು, ವಿವಿಧತೆಯಲ್ಲಿ ಏಕತೆ ಕನ್ನಡದಲ್ಲಿ. ಬ್ರಿಟಿಷ್ ಟೈಮಲ್ಲಿ ಅದೇ ಮೇನ್ ರೀಸನ್. ಬ್ರಿಟಿಷ್ ಟೈಮಲ್ಲೇ ಎಲ್ಲರೂ ಮೆನ್ನು, ಚಿಲ್ಡ್ರನ್ಸ್ ಎಲ್ರಿಗೂ ಒಂಥರ ದ್ವೇಷ ಇತ್ತು. ತುಂಬ ಸಫರ್ ಆಗಿಬಿಟ್ಟಿದ್ರು. ಆಪ್ರೇಷನ್ ಅದು ಎಷ್ಟು ಒಂದು ಲೆವೆಲ್ ಇರುತ್ತೆ, ಯಾವಾಗಲೂ ಸ್ಯಾಚುರೇಷನ್ ಪಾಯಿಂಟ್ ಬಂದಾಗ ಮಿಕ್ಕಿದಾಗ ಎಲ್ಲರೂ ಹೊಡೆದಾಡಬೇಕು, ಇಲ್ಲ ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಅನ್ಕೊತಾರೆ. ಆ ಪಾಯಿಂಟಲ್ಲಿ ಎದ್ದಿದ್ದು ಯುನಿಟಿ. ಓಕೆ, ಯಾರೇ ಇದ್ರೂ ಎಲ್ಲರೂ ಸೇರಿಕೊಂಡು ಯುನೈಟೆಡ್ ಆಗಿ ಫೈಟ್ ಮಾಡಿದ್ರು. ಸೊ ದಿಸ್ ಈಸ್ ಆಲ್ ಅಬೌಟ್ ಯೂನಿಟಿ ಇನ್ ಡೈವರ್ಸಿಟಿ. ಸೊ ವಿಲ್ ಕಂಟಿನ್ಯೂ